ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ನಾನು ಆಚೆ ಹೋಗ್ತಿದ್ದೀನಿ. ನಾನು ಶ್ರೇಯಾ ತನಿಷ ನಾವು 3 ಜನನು ಆಚೆ ಹೋಗ್ತಿದ್ದೀವಿ. ಸೊ ಎಲ್ಲಿಗೆ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಈ ಒಂದು ಬ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಲ್ಲೂ ಕಂಪ್ಲೀಟಾಗಿ ನೋಡಿ. ಕೊಟ್ಟಿದ್ದೀವಿ, ಏನಿರ್ಬೋದು ಅಂತ ಅವಳು ಗೆಸ್ ಮಾಡಿದ್ಲು. ಕೇಳು ಗಿಫ್ಟ್, ನಿನ್ ಬರ್ಡೇ ಬಿಲೇಟೆಡ್ ಬರ್ಡೇ ಗಿಫ್ಟ್. ಯಾವ್ದು ಇಷ್ಟ ಈಸಿಯಾಗಿ ಬರುತ್ತೆ ಸೆಲ್ಲೋ ಟೇಪು ಎಲ್ಲ ಅವಳ ಥರನೇ ಲೂಸ್ ತಗೊಬಂದ್ಬಿಟ್ಟವಳು. ಆಕ್ಚುಲಿ ಚೆನ್ನಾಗಿದೆ ಕಣೆ ಇದು. ಅದು ಏನಂತಾರೆ ಪೇಪರ್ಗೆಲ್ಲ ಬೇಗ ತೆಗಿ, ವಿಡಿಯೋ ಲ್ಯಾಗ್ ಆಗ್ತೈತೆ. ಬರಲ್ಲ ನೆಕ್ಸ್ಟ್ ಯೂಟ್ಯೂಬ್ ಹಾಕಕ್ ಬರುತ್ತೆ ತಾನೆ. ಫಾಸ್ಟ್ ಫಾರ್ವರ್ಡ್ ಮಾಡಿ ಯೂಟ್ಯೂಬ್ ಹಾಕಕ್ ಬರಲ್ಲ. ಹ್ಞೂ ಬರಲ್ಲ, ನಾವು ಮಾತಾಡಿರೋದು ಬೇಡವಾ. ಪರ್ಲ್ ಬ್ಯಾಗ್ ರಿಯಾಕ್ಷನ್ ಚೆನ್ನಾಗಿ ಕೊಡು. ಇವತ್ತು ವೈಟೇ ಹಾಕೊಂಡ್ ಬರ್ತಿದ್ದೆ ಕಡೆ ಸ್ಲಿಪ್ಪರು. ಇವ್ರನ್ನ ಕಟ್ಕೊಂಡು ಏನು ಮಾಡೋದು, ಏನು ಮಾಡ್ಕೊಂಡ್ಬರೋದು ಕೊಂಡಲ್ಲ. ಮುಗೀತು, ತಿಂದಿದ್ದೆಲ್ಲ ಆಯಿತು. ಇವಾಗ ಹೊರಡೋಣ ಅಂದರೆ ಮಳೆ ಬರ್ತಾ ಇದೆ. ಅವ್ರದಲ್ಲಿ ಫೋಟೋ ಸೆಷನ್ ನಡೀತಾ ಇದೆ. ಸೊ ವೆಯ್ಟ್ ಮಾಡ್ತಿದ್ದೀವಿ, ಮಳೆ ನಿಂತ ತಕ್ಷಣ ಹೊರಡಬೇಕು. ಇವಾಗ ಟೈಮ್ ಆಲ್ಮೋಸ್ಟ್ 2:30 ಆಗಿದೆ. ಚೆನ್ನಾಗಿದೆ, ಫೋಟೋಸ್ಗೆಲ್ಲ ಚೆನ್ನಾಗಿದೆ. ಚೆನ್ನಾಗಿರೋ ಪ್ಲೇಸ್ಗಾಗಲಿ ಲೊಕೇಶನ್ಗೆ ಬಂದರೂ ಬಾತ್ರೂಮ್ ಮಿರರ್ಸ್ ಅದು ಬೆಸ್ಟ್. ಸೊ ನಾವಿಲ್ಲೇ ಜಾಸ್ತಿ ಪಿಕ್ಚರ್ಸ್ನ ಕ್ಲಿಕ್ ಮಾಡಿದ್ದು. ಇದ್ದೀವಿ, ಮಳೆ ಬರ್ತಾ ಇತ್ತು. ಕ್ಯಾಬ್ ಆಟೋ ಯಾವುದು ಬುಕ್ ಆಗ್ತಾ ಇರಲಿಲ್ಲ. ಇವಾಗ 2:40 ಬುಕ್ ಆಯ್ತು. ಇಷ್ಟೊತ್ತಕ ಬುಕ್ ಆಯ್ತಾ? ನಾವು ಬುಕ್ ಮಾಡಕ್ ಶುರು ಮಾಡಿದೆ ಈಗ. ಅದು ಅವರಿಬ್ರು ತಪ್ಪು, ಅವರಿಬ್ರು ಬುಕ್ ಮಾಡ್ತಿದ್ದಿದ್ದು, ನಾನು ಸುಮ್ಮನೆ ಇದ್ದೆ ಅಷ್ಟೇ. ಅವರಿಬ್ರೇ ಬುಕ್ ಮಾಡಿರಲಿಲ್ಲ. ಇವಾಗ ಅದ್ರ ಜಾಗ ಎಷ್ಟು ದೊಡ್ಡದಾಗಿದೆ ಅಂದ್ರೆ ತೋರಿಸ್ತೀನಿ. ದೊಡ್ಡದಾಗಿರೋ ಪ್ಲೇಸಿಗೆ ನಾವು ಬಂದಿದ್ವಿ. ಏನಾದರೂ ಸೈಡ್ ಬಾ. ಮಳೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ಲೇಸ್ ಆಕ್ಚುಲಿ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಲೊಕೇಶನ್. ಬನ್ನಿ ಮಾತಾಡಿ ಏನಾದ್ರೂ. ಇವಾಗ ಏನ್ ಮಾತಾಡ್ಲಿ, ಏನಿಲ್ಲ, ಚೆನ್ನಾಗಿದ್ದು. ಯಾವ್ದು ಪಾಶ್ ಕೆಫೆಗೆ ಹೋಗ್ಬಿಟ್ಟು ಚೆನ್ನಾಗಿ ಡಿಸ್ಕಸ್ ಮಾಡ್ಕೊಂಡು ಬಂದಿದೀವಿ ಅಷ್ಟೇ. ಇವಾಗ ಸದ್ಯದಲ್ಲಿ ಬ್ಯಾಂಕ್ ಇನ್ನೊಂದು 6 ತಿಂಗಳಂತೂ ಎಲ್ಲಿಗೂ ಹೋಗಲ್ಲ. ಅಷ್ಟೇ. ಮೀಟ್ ಆದ್ರೆ ಅಲ್ಲ ಜಸ್ಟ್ ಗ್ರಾಬ್ಸ್ ಅಷ್ಟೇ. ನಮ್ಮ ಬಜೆಟ್ ಇವಾಗ ಜ್ಯೂಸು ಒಂದು ಚಾಟ್ಸು ತಿನ್ಕೊಂಡು ಬರ್ತೀವಿ ಅಷ್ಟೇ. ಪಾಶ್ ಹೋಟೆಲ್ ಬಂತು ಮತ್ತೆ ಇಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಜನನ್ಯ ಕೊಡಿಸ್ತಾಳೆ, ಅವಾಗಲೇ ನೆಕ್ಸ್ಟ್. ಅಷ್ಟೆಲ್ಲ ನೆಕ್ಸ್ಟ್ ಇಯರ್ ಕೊಡ್ಸೋದು ಅಷ್ಟೇ. ಇವಾಗ ಸದ್ಯಕ್ಕಂತೂ ಸದ್ಯಕ್ಕೆಲ್ಲ ಬಜೆಟ್ ನಾವು 3 ಜನನು ಬೆಗರ್ಸ್ ಆಗ್ಬಿಡ್ತೀವಿ, ಅಮೌಂಟೇ ಇಲ್ಲ. ಬೈ, ನಾನು ತನಿಷ ಹೇಳ್ಕತ್ತೀನಿ. ವ್ಲಾಗಲ್ಲಿ ಬರ್ತೀನಿ ಹಿಂಗೆ. ಆಚೆ ಹೋಗಿ ಬಂದಿದ್ದು ಎಲ್ಲ ಮುಗೀತು. ಶ್ರೇಯಾ ಅತ್ತಿಗುಪ್ಪೆಗೆ ಹೋದ್ಲು, ನಾನು ತನಿಷ ವಿಜಯನಗರಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ಬಸ್ಸಲ್ಲಿ ಬಂದು ಇವಾಗ ಕಾಲೇಜ್ ಹತ್ರ ಸ್ಪ್ಲಿಟ್ ಆದ್ವಿ. ಡೈರೆಕ್ಟ್ ಬಸ್ ಸಿಕ್ತಂತ ಹೋದ್ಲು, ನಾನು ಬಸ್ ಚೇಂಜ್ ಮಾಡಿ ಬಂದೆ. ಇವಾಗ ನಮ್ಮ ಮನೆ ರೋಡಲ್ಲಿ ಹೋಗ್ತಿದ್ವಿ. ಸೊ 1 ಡೇ ಔಟಿಂಗ್ ಮುಗಿಸಿದ್ವಿ. ನೆಕ್ಸ್ಟ್ ಮಂತಿಂದ ಕಾಲೇಜಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಎಲ್ಲೂ ಹೋಗೋಕ್ಕಾಗಲ್ಲ ಆಮೇಲೆ ಅಂತ ಅಂದ್ಬಿಟ್ಟು ಇವತ್ತು ಹೋಗಿ ಬಂದ್ವಿ. ಜಾಸ್ತಿ ಏನು ಕ್ಯಾಪ್ಚರ್ ಮಾಡಿಲ್ಲ, ನಮ್ಮ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಫೋನ್ ಅಷ್ಟು ಯೂಸ್ ಮಾಡಿಲ್ಲ ನಾವು. ಫೋಟೋಸ್ ತೊಗೊಂಡಿದ್ದು ಜಾಸ್ತಿ ಆಯಿತು. ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟು ನೀವು ಬ್ಲಾಗಲ್ಲಿ ಹಾಕಿದ್ದೀನಿ. ಸೊ ಅಷ್ಟೇ. ನೆಕ್ಸ್ಟ್ ನೋಡೋಣ, ಮನೆಗೆ ಹೋಗಿ ನಮ್ಮ ಬೈತಾರೆ ಅನ್ಸುತ್ತೆ ಯಾಕೆ ಲೇಟಾಗಿ ಬಂದೆ ಅಂತ. ನೋಡೋಣ ಏನಂತಾರೆ ಅಂತ. ಬಂದೆ, ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ದೆ. ನೀವು ಬಾ ಕೆಳಗೆ ಬಾ. ಆಯ್ತು, ಏನು ಮಾಡ್ತಾ ಇದೆಯಾ ಒಬ್ಬನೇ? ಮೋಶಿ ಮತ್ತು ಮೋಶಿ ಕ್ಯಾಮ್ರಾ ವ್ಲಾಗಿಗೆ ಮುಖ ತೋರಿಸು ಸಾಕ್ಬಿಡು. ನಾವು ಆಚೆ ಹೊರಟಿದ್ವಿ, ನಾನು ನಮ್ಮ ಅಪ್ಪ. ಸೊ ಇವಾಗ ಹೋಗಿ ಡಿ-ಮಾರ್ಟ್ಗೆ ಹೋಗ್ಬೇಕು. ನಾವು ಡಿ-ಮಾರ್ಟ್ಗೆ ಹೋಗಿ ಗ್ರಾಸರೀಸ್ ತೊಗೊಂಡು ಬರೋದಿದೆ. ಇವಾಗ ಮಾರ್ನಿಂಗ್ ಎಷ್ಟು ಗಂಟೆ ಗೊತ್ತಾ? 11:45 AM. 12 o'clock ಇನ್ನು 15 minutes ಇತ್ತಿದ್ದೀವಿ. ಅವಾಗ ಎದ್ದು ಇವಾಗ ಹೋಗ್ತಾಯಿದ್ದೀನಿ. ಅವಾಗ ಎದ್ದೆ, ಬಟ್ ಇವಾಗ ಹೋಗಬೇಕು ಅಂತೇಳಿ ಈ ಬಿಸಿಲಿಗೆ ಟೈಮಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಡಿ-ಮಾರ್ಟಲ್ಲಿ ತುಂಬ ಜನ ಇರ್ತಾರೆ. ಬಿಕಾಸ್ ಇವತ್ತು ಸಂಡೇ ಆಗಿರೋದ್ರಿಂದ ರಶ್ ಇರುತ್ತೆ. ಎಂದಿನ ನಮ್ಮ ಏರಿಯಾದಲ್ಲಿ ಎಲ್ಲೂ ಡಿ-ಮಾರ್ಟ್ ಇಲ್ಲ.
ನಾವು ಸುಂಕದ ಕಟ್ಟೆಗೇನೆ ಹೋಗ್ಬೇಕು. ಅಷ್ಟು ದೂರ ಈ ಟ್ರಾಫಿಕಲ್ಲಿ ಹೋಗಿ ತಿರ್ಗಾ ಅಲ್ಲೂ ಜನ ಇರ್ತಾರೆ ಡಿಮಾರ್ಟಲ್ಲಿ. ಅಲ್ಲಿ ಜನದ ಮಧ್ಯೆ ಹೋರಾಡಿ ಯುದ್ಧ ಮಾಡಿ ಗ್ರಾಸರೀಸ್ ತೊಗೊಂಡು ತಿರ್ಗಾ ರೋಡಲ್ಲಿ ಯುದ್ಧ ಮಾಡಿ ಮನೆಗೆ ಬರ್ಬೇಕು ನಾವು. ಸೊ ಇವಾಗ ನಮ್ಮಮ್ಮ ಇಲ್ಲೇ ನಮ್ಮ ಸ್ಕೂಲ್ ಹತ್ರ ಇರೋ ಜ್ಯುವೆಲರಿ ಶಾಪಿಗೆ ಬಂದಿದ್ರು. ಸೊ ಅಲ್ಲಿ ನಮ್ಮಪ್ಪನೂ ಹೋಗಿದ್ದಾರೆ. ಇವಾಗ ನಮ್ಮಮ್ಮ ಬರ್ತಾರಾ ಇಲ್ವಾ, ಹಂಗೆ ಮನೆಗೆ ಹೋಗ್ತಾರೋ ಗೊತ್ತಿಲ್ಲ. ನಮ್ಮಮ್ಮ ಬರಲ್ಲ ಅಂದರೆ ಮನೆಗೆ ಡ್ರಾಪ್ ಮಾಡಿ ತಿರ್ಗಾ ಡಿಮಾರ್ಟ್ಗೆ ಹೋಗಬೇಕು. ಸೊ ನೋಡೋಣ ಏನಾಗುತ್ತೆ ಇವಾಗ ಪ್ಲ್ಯಾನು ಅಂತ ಇನ್ನೂ ನನಗೂ ಗೊತ್ತಿಲ್ಲ. ನಮ್ಮಪ್ಪ ಕರೆದ್ರು ಬಾ ಅಂತ. ಸುಮ್ಮನೆ ಬಂದು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಬಿಸಿಲಲ್ಲಿ ಕಾರಲ್ಲಿ. ಸೊ ಗೈಸ್, ಇಷ್ಟು ಜನ ಇದ್ದರು ಡಿಮಾರ್ಟಲ್ಲಿ. ಇವಾಗ ಡಿಮಾರ್ಟಿಂದ ಆಚೆ ಬಂದ್ವಿ. ಒಳಗಡೆ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಓಡಾಡೋಕ್ಕೆ ಸಹ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ವರಮಹಾಲಕ್ಷ್ಮಿ ಶಾಪಿಂಗಿಗೆ ಬಂದಿದ್ರು ಎಲ್ಲರೂ. 3 ಡೇಸಿಂದ ನಮ್ಮ ಅಕ್ಕ ಇರಲಿಲ್ಲ ಮನೇಲಿ. ಏನೋ ಕಾಲೇಜಿಂದ ಏನೋ ಕಾನ್ಫರೆನ್ಸ್ ಅವ್ರ ಮೀಟಿಂಗ್ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ರು. ನಿನ್ನೆ ನೈಟ್ ಬಂದರು, ಅರೌಂಡ್ 11:30 or 12 ಹಂಗೆ ಬಂದರು. ನಮ್ಮ ಅಕ್ಕ ಫ್ರೆಂಡ್ಸ್ ಇಬ್ಬರು, ಅನ್ವೇಷಾಕ ಜಿತಿನಣ್ಣ ಅಂತ. ಜಿತಿನಣ್ಣ ನೆನ್ನೆ ನೈಟೇ ಹೋದರು, ಅನ್ವೇಷಾಕ ಇಲ್ಲೇ ಉಳ್ಕೊಂಡ್ರು. ಸೊ ಇವಾಗ ಕೆಳಗಡೆ ಹೋಗಿ ಅವ್ರನ್ನ ತೋರಿಸ್ತೀನಿ ಬನ್ನಿ. ಅವ್ರನ್ನ ಈ ಚಾನಲಿಗೆ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ತಿರೋದು. ಜಿತಿನಣ್ಣನ ನೆಕ್ಸ್ಟ್ ಟೈಮ್ ಮಾಡೋಣ. ಸೊ ಇವಾಗ ಅನ್ವೇಷಾಕನ್ ಮಾಡೋಣ ಬನ್ನಿ. ಕೆಳಗಡೆ ಇದ್ದಾರೆ, ನಾನು ಮೇಲಿದ್ದೀನಿ, ಇವಾಗ ಹೋಗಬೇಕು. ಇವ್ರು ನಮ್ಮ ಅಕ್ಕ ಫ್ರೆಂಡ್ ಅನ್ವೇಷಾ ಅಂತ. ಹಾಯ್. ನೀನು ಹಾಯ್ ಮಾಡು. ಹಾಯ್. ಮೋಸಿ ಮನೆಗೆ ಬಂದರೆ ನೆಕ್ಸ್ಟ್ ಇವಾಗ ಒಳಗೆ ಹೋಗಬೇಕು. ಇವತ್ತು ಇಲ್ಲೇ ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡೋಣ. ಅದು ಚಿಕ್ಕ ಗೆಟ್ ಟುಗೆದರ್ ಮಾಡೋ ಪ್ಲ್ಯಾನ್ ಇದ್ದಿದೆ. ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಷ್ಟೇ. ಸೊ ಬನ್ನಿ ಒಳಗೆ ಹೋಗೋಣ. ನಮ್ಮ ಚಿಕ್ಕಮ್ಮ ಇಲ್ಲ, ಆಚೆ ಹೋಗಿದ್ದಾರೆ. ನೋಡೋಣ ಯಾರಿದ್ದಾರೆ. ಹೊಸು ತೆಗಿ. ಹಾಯ್, ನಡಿ. ಆಯ್ತು ಒಳಗೆ. ಮಮ್ಮಿ ಎಲ್ಲ, ಅಮ್ಮ ಎಲ್ಲ ಏನು ತಗೊಬರಕ್ಕೆ ನಿಮ್ಮ ಅಕ್ಕಂದಿರು. ಸೊ ಗೈಸ್, ಇಲ್ಲೊಂದು ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಬ್ರು ದೊಡ್ಡ ಸೈಂಟಿಸ್ಟ್ ಫ್ಯೂಚರ್ ತೋರಿಸ್ತೀನಿ ರೀ. ನೆಕ್ಸ್ಟ್ ನಮ್ಮ ಮನೆಯ ಫ್ಯೂಚರ್ ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲ ಕುತ್ಕೊಂಡು ಇವಾಗ ಓದ್ತಿದ್ದಾರೆ. ಸಂಡೇ ಆಗಿದ್ರು. ಹಾಯ್ ಮಾಡ್ರು. ವೆರಿ ಗುಡ್. ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಸೊ ಇವತ್ತು ನಮ್ಮ ಮನೇಲಿ ಚಿಕನ್ ಗ್ರೇವಿ, ಚಿಕನ್ ಸಾಂಬಾರ್, ಆಮೇಲೆ ರೈಸ್ ಅಷ್ಟೇ. ಇವಾಗ ಫುಲ್ ಚಿಕನ್ ತಿಂದಿದ್ದೀವಿ. ಆ್ಯಂಡ್ ದೆನ್ ಚಿಕನ್ ಅದಕ್ಕೋಸ್ಕರ ಇವಾಗ ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾ ಇದ್ದೀವಿ. ಮತ್ತು ಟಿ ವಿ ವಾಲ್ಯೂಮ್ ಎಲ್ಲಮ್ಮ, 1 ಸೆಕೆಂಡ್, ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡೋಣ. ಇಲ್ಲ ಏನು ಮ್ಯೂಟ್ ಮಾಡಿದೆ. ಇವಾಗ ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಬ್ಯಾಡ್ಮಿಂಟನ್ ಆಡೋಣ. ನಾನು ಒಂದು 1/2 hour ಅಂದ್ಕೊಂಡಿದ್ದೀನಿ, ನೋಡೋಣ ಎಷ್ಟೊತ್ತಾಗ್ತೀನಿ ಅಂತ. ಸೊ ಗೈಸ್, ಇವಾಗ ಬ್ಯಾಡ್ಮಿಂಟನ್ ಆಡಿದ್ವಿ. ಬ್ಯಾಡ್ಮಿಂಟನ್ ಆಡಾಯಿತು, ಅವ್ರು ಇನ್ನೂ ಆಡ್ತಿದ್ದಾರೆ. ನಾನು ಆಡ್ಕೊಂಡು ಬಂದೆ. 1 hour ಏನೋ ಆಡಿದ್ವಿ. ಸೊ ಇವಾಗ ಒಳಗಡೆ ಹೋಗಿ ಕಾಫಿ ಕುಡಿಯೋ ಟೈಮ್. ಎಲ್ಲ ಆಟ ಆಡ್ತಿದ್ದಾರೆ. ನಾನು ಕೂತ್ಕೊಂಡು ವ್ಲಾಗ್ ಮಾಡ್ತಿರೋದಕ್ಕೆ ಸುಮ್ಮನೆ ನೋಡ್ದೆ. ಸೊ ಇವಾಗ ನಮ್ಮಪ್ಪ ನಮ್ಮಮ್ಮ ಎಲ್ಲ ಬಂದರು. ಯಾವುದೋ ಮದುವೆ ಮುಗಿಸ್ಕೊಂಡು ಇವಾಗ ಬಂದರು. ಜಾರ್ವಿಸ್ ಒಬ್ಬನ್ನೇ ಬಿಟ್ಟು ಬರಬೇಕಲ್ಲ ಅಂತ ಅಂದ್ಬಿಟ್ಟು ಕಾರಲ್ಲಿ ಬಂದಿದ್ದಕ್ಕೆ ಇವನು ಕರ್ಕೊಂಡು ಬಂದರು. ಅವನು ನಾನ್ ವೆಜ್ ಆಗಿರೋದಕ್ಕೆ ನಾನ್ ವೆಜ್ ಹುಡ್ಕೊಂಡು ಓಡಾಡ್ತಿದ್ದಾನೆ ಸ್ಮೆಲ್ಗೆ. ಇವಾಗ ಏನು ಹೇಳ್ತೀಯಾ? ಅದೇನು? ಸರಿ ಆಯ್ತು, ಹೇಳು, ಸ್ಟಾರ್ಟ್ ಮಾಡು. ಅದೇನು ಹೇಳ್ದೋ ನನಗಂತೂ ಜಾಕ್ ಆ್ಯಂಡ್ ಜಿಲ್ ಬಿಟ್ರೆ ಅರ್ಥ ಆಗಲಿಲ್ಲ. ವ್ಲಾಗ್ ಏನು ಮಾಡೋಣ? ಏನಂತ ಏನು ಮಾಡ್ತೀಯಾ? ಈ ವ್ಲಾಗ್ ಏನು ಮಾಡು ಅಂದರೆ ಜಾಕ್ ಆ್ಯಂಡ್ ಜಿಲ್ ಅಂತೆ. ಅಷ್ಟೇನಾ? ಸರಿ, ನಾನೇನು ಮಾಡ್ತೀನಿ. ಸೊ ಗೈಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮಾತ್ರ ನಮ್ಮ ಚಿಕ್ಕಮ್ಮ ಮನೆಯಲ್ಲೇ ಉಳ್ಕೊಂಡೆ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೋದ್ರು. ನಾಳೆ ಏನು ಸ್ಕೂಲ್ ಕಾಲೇಜಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಂಗೆ ಹೆಂಗಿದ್ರು ರಜಾ ಇದೆ. ಸೊ ಇಲ್ಲೇ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಬಟ್ ಕ್ಲಾಸಸ್ ಇರೋದ್ರಿಂದ ಟ್ಯೂಸ್ಡೇ ಹೋಗಬೇಕು. ಸೊ ಅಲ್ಲಿವರೆಗೂ ಇಲ್ಲೇ ಟೈಮ್ ಪಾಸ್ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇವ್ರಿಗೆಲ್ಲ ಕಾಲೇಜ್ ಇದೆ. ನಾನು ಮಮ್ಮಿ ಇಬ್ಬರೇ ಮನೆಯಲ್ಲಿ. ಅಲ್ಲಿ ಬೈಸ್ಕೊತಿದ್ದಾಳೆ ನನ್ನ ತಂಗಿ, ಅವಳು ನಾಳೆಗೆ ಪ್ರಿಪೇರ್ ಆಗಿಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಅಂತ. ಸೊ ಇವನಿಲ್ಲ ಆಟ ಆಡ್ತಿದ್ದಾನೆ ಕೂತ್ಕೊಂಡು. ಏಯ್ ಬದೇ ಎಕ್ಸಸೈಸ್ ಅಂತೆ ಅದು. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಗೈಸ್, ಬಾಯ್ ಬಾಯ್. ಇಲ್ಲಿ ಬಂದು ಬಾಯ್ ಮಾಡು. ಬಾಯ್.